ಸೊ ಫ್ರೆಂಡ್ಸ್, ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್, ಬ್ಯಾಟ್ಮ್ಯಾನ್ ಆ ಥರ ಸೂಪರ್ ಹೀರೋಸ್ ಕ್ರೇಜ್ ಇರೋ ಟೈಮಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರೋ ಒಬ್ಬ ಹೀರೋದು ಮೂವಿ ಬರುತ್ತೆ. ಆದರೆ ಇವತ್ತು ಎಲ್ಲರೂ ಕೂಡ ಇವನ್ ಫ್ಯಾನ್. ಐರನ್ ಮ್ಯಾನ್ ಬರೀ MCUನ ಮಾತ್ರ ಸ್ಟಾರ್ಟ್ ಮಾಡಿಲ್ಲ, MCUನ ಹಿಟ್ ಮಾಡೋಕ್ಕೆ ಕೂಡ ಐರನ್ ಮ್ಯಾನೇ ಕಾರಣ. 2026 ಡಿಸೆಂಬರಲ್ಲಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಫಿಲ್ಮ್ ಅವೆಂಜರ್ಸ್ ಡೂಮ್ಸ್ಡೇ ರಿಲೀಸ್ ಆಗ್ತಿದೆ. ಅದು ಅರ್ಥ ಆಗಬೇಕು ಅಂದರೆ MCUದು ಎಲ್ಲ ಮೂವೀಸ್ನೂ ನಾವು ನೋಡಬೇಕು. ಆದರೆ 40 to 50+ ಮೂವೀಸ್ ಆ್ಯಂಡ್ ಸೀರೀಸ್ ರಿಲೀಸ್ ಆಗಿರೋ ಈ ಫ್ರ್ಯಾಂಚೈಸಿನ ಮತ್ತೆ ಫಸ್ಟಿಂದ ನೋಡೋದು ಅಂದರೆ ಅದು ಇಂಪಾಸಿಬಲ್. ಸೊ ನಾನು ಪ್ರತಿಯೊಂದು ಮಾರ್ವಲ್ ಮೂವೀಸ್ ಮತ್ತು ಸೀರೀಸ್ನ ತುಂಬ ಶಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬರೀ ಈ ಎಕ್ಸ್ಪ್ಲನೇಷನ್ಗಳು ಕೇಳಿಸ್ಕೊಂಡ್ರೆ ಸಾಕು, ನಿಮಗೆ ಅವೆಂಜರ್ಸ್ ಡೂಮ್ಸ್ಡೇ ಈಸಿಯಾಗಿ ಅರ್ಥ ಆಗುತ್ತೆ. ಎಲ್ಲ ಸೂಪರ್ ಹೀರೋ ಫ್ಯಾನ್ಸ್ಗೂ ಈ ಐರನ್ ಮ್ಯಾನ್ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಿರುತ್ತೆ, ಆದರೆ ತುಂಬ ಜನಕ್ಕೆ ಐರನ್ ಮ್ಯಾನ್ದು ಒರಿಜಿನೇ ಗೊತ್ತಿಲ್ಲ. ಸೊ ಅದಕ್ಕೆ ನಾನಿವತ್ತು 2008 ರಿಲೀಸ್ ಆಗಿದ್ದ MCUನ ಫಸ್ಟ್ ಫಿಲ್ಮ್ ಐರನ್ ಮ್ಯಾನ್ನ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಮೂವಿ ಹೀರೋ ಹೆಸರು ಬಂದು ಟೋನಿ ಸ್ಟಾರ್ಕ್. ಅವನು ತುಂಬ ರಿಚ್ ಮತ್ತು ಜೀನಿಯಸ್ ಪರ್ಸನ್ ಆಗಿರ್ತಾನೆ. ಅವನು ತುಂಬ ಕಮ್ಮಿ ಏಜಲ್ಲೇ ಟೆಕ್ನಾಲಜಿ ಫೀಲ್ಡಲ್ಲಿ ಜಾಸ್ತಿ ಹೆಸರು ಮಾಡಿರ್ತಾನೆ. ಟೋನಿ ಅವರಪ್ಪ ಹಾವರ್ಡ್ ಸ್ಟಾರ್ಕ್, ಅವರು ಕೂಡ ಸೈಂಟಿಸ್ಟ್. ಅವರು US ಮಿಲಿಟ್ರಿಗೆ ವೆಪನ್ಸ್ ಮಾಡ್ತಿದ್ರು. ಟೋನಿ 21 ಇಯರ್ಸ್ ಇರುವಾಗಲೇ ಅವರ ಅಪ್ಪ ಅಮ್ಮ ಒಂದು ಆಕ್ಸಿಡೆಂಟಲ್ಲಿ ಸತ್ತೋಗಿರ್ತಾರೆ. ಆವಾಗ ಟೋನಿ ಮತ್ತು ಅವರ ಅಪ್ಪನ ಫ್ರೆಂಡ್ ಒಬಾಡಯಾ ಸ್ಟೈನ್ ಇವರಿಬ್ಬರು ಸೇರಿಕೊಂಡು ಕಂಪ್ನಿನ ನೋಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟೋನಿ ಸ್ಟಾರ್ಕ್ ಇಂಡಸ್ಟ್ರಿಗೆ CEO ಆಗಿದ್ದರೆ ಒಬಾಡಯಾ ಸ್ಟೈನ್ ಮ್ಯಾನೇಜರ್ ಆಗಿರ್ತಾನೆ. ಟೋನಿ US ಮಿಲಿಟ್ರಿಗೆ ತುಂಬ ಜಾಸ್ತಿ ವೆಪನ್ಸ್ನ ಮಾಡಿ ಅವನು ಸ್ಟಾರ್ಕ್ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿರ್ತಾನೆ. ಆದರೆ ಇದರಿಂದ ಟೋನಿ ನೋಡಿ ಒಬಾಡಯಾ ಸ್ಟೈನ್ ಯಾವಾಗಲೂ ಹುರ್ಕೋತಿದ್ದ. ಒಂದ್ಸತಿ ಟೋನಿ ಅವನು ಹೊಸ ಮಿಸೈಲ್ನ ಡೆಮೋ ತೋರ್ಸೋಕ್ಕೆ ಅಂತ ಅಫ್ಘಾನಿಸ್ತಾನ್ಗೆ ಹೋಗಿರ್ತಾನೆ. ಅಲ್ಲಿಂದ ಬರಬೇಕಾದ್ರೆ ಅವನ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ. ಆವಾಗ ಅವನ ಕಂಪ್ನಿ ಮಿಸೈಲ್ ಅವನ ಮೇಲೇ ಬ್ಲಾಸ್ಟ್ ಆಗುತ್ತೆ. ಸಣ್ಣ ಮಿಸೈಲ್ ಪಾರ್ಟಿಕಲ್ಸ್ ಎಲ್ಲ ಟೋನಿ ಎದೆ ಒಳಗೆ ಹೊಟ್ಟೋಗುತ್ತೆ. ಅವನಿಗೆ ಎಚ್ಚರ ಆದಾಗ ಅವನೊಂದು ಕೇವ್ ಒಳಗೆ ಮಲಗಿರ್ತಾನೆ. ಚೆಸ್ಟಿಗೆ ಒಂದು ಮಷೀನ್ ಹಾಕಿರ್ತಾರೆ. ಆ ಕೇವ್ ಅಲ್ಲಿ ಟೋನಿ ಜೊತೆ ಒಬ್ಬ ಎನ್ಸನ್ ಅಂತ ವ್ಯಕ್ತಿ ಕೂಡ ಇರ್ತಾನೆ. ಅವಾಗ ಅವನು ಟೋನಿ ಹತ್ರ ಅವನ ಚೆಸ್ಟಲ್ಲಿ ಇದ್ದಿದ್ದು ಪೀಸಸ್ನ ತೆಗಿಯೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ತೆಗಿಯೋಕೆ ಆಗಲಿಲ್ಲ ಅಂತ ಹೇಳ್ತಾನೆ. ಯಾಕೆ ಅಂದರೆ ಆ ಪೀಸಸ್ಸು ಅವನ ಹಾರ್ಟ್ಗೆ ತುಂಬ ಕ್ಲೋಸಲ್ಲಿ ಇರುತ್ತೆ. ಅದಕ್ಕೆ ಅವನು ಟೋನಿ ಎದೆಗೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟ್ನ ಫಿಕ್ಸ್ ಮಾಡ್ತಾನೆ. ಯಾಕೆ ಅಂದರೆ ಆ ಪೀಸಸ್ಸು ಹಾರ್ಟ್ ಹತ್ರ ಹೋಗದೆ ಇರಲಿ ಅಂತ. ಆ ಎಲೆಕ್ಟ್ರೋಮ್ಯಾಗ್ನೆಟ್ಟು ಒಂದು ಕಾರ್ ಬ್ಯಾಟ್ರಿಯಿಂದ ವರ್ಕ್ ಆಗ್ತಿರುತ್ತೆ. ಅವರಿಬ್ಬರು ಟೆರರಿಸ್ಟ್ಗಳ ಹತ್ರ ಸಿಗಾಕೊಂಡಿರ್ತಾರೆ. ಅದು ಅಲ್ಲದೆ ಯಾರು ಹುಡ್ಕಕ್ಕಾಗದಿರೋ ಥರ ಜಾಗದಲ್ಲಿ ಅವ್ರು ಸಿಗಾಕೊಂಡಿರ್ತಾರೆ. ಆ ಟೆರರಿಸ್ಟ್ಗಳೆಲ್ಲ ಟೋನಿ ಹತ್ರ ಬಂದು ನೀನು ಹೊಸ ಜೆರಿಕೋ ಮಿಸೈಲ್ನ ಮಾಡಿಕೊಟ್ರೆ ನೀನನ್ನು ಬಿಡ್ತೀವಿ ಅಂತ ಹೇಳ್ತಾರೆ. ಆದರೆ ಅವನು ಮಿಸೈಲ್ ಮಾಡೋ ಥರ ನಾಟಕ ಮಾಡಿ ಅಲ್ಲಿಂದ ಹೊರಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಟೆರರಿಸ್ಟ್ಗಳ ಹತ್ರ ಟೋನಿಗೆ ಗೊತ್ತಿಲ್ಲದೆ ಅವನ ಕಂಪ್ನಿ ಮಿಸೈಲ್ಸ್ನ ಮಾರಿರ್ತಾರೆ. ಟೋನಿ ಆ ಮಿಸೈಲ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಆರ್ಕ್ ರಿಯಾಕ್ಟರ್ ಮಾಡ್ತಾನೆ. ಆರ್ಕ್ ರಿಯಾಕ್ಟರು ಒಂದು ಎಲೆಕ್ಟ್ರಿಕ್ ಜನರೇಟ್ ಮಾಡೋ ಡಿವೈಸು. ಫಸ್ಟು ಟೋನಿ ಅವರಪ್ಪ ಇಂಥ ಆರ್ಕ್ ರಿಯಾಕ್ಟರ್ನ ದೊಡ್ಡ ಸೈಜಲ್ಲಿ ಮಾಡಿರ್ತಾನೆ. ಆದರೆ ಟೋನಿ ಸೇಮ್ ಡಿಸೈನ್ನ ಸ್ವಲ್ಪ ಚಿಕ್ಕ ಲೆವೆಲಲ್ಲಿ ಮಾಡ್ತಾನೆ. ಈ ಡಿವೈಸು ಎಲೆಕ್ಟ್ರೋಮ್ಯಾಗ್ನೆಟ್ಗೆ ಎನರ್ಜಿ ಕೊಡ್ತಾ ಇರುತ್ತೆ. ಆದರೆ ಆರ್ಕ್ ರಿಯಾಕ್ಟರ್ನ ಬರೀ ಈ ಕೆಲಸಕ್ಕೆ ಯೂಸ್ ಮಾಡದೆ ಬೇರೆ ಕೆಲಸಕ್ಕೂ ಯೂಸ್ ಮಾಡೋಕ್ಕೆ ಅಂತ ಒಂದು ಪ್ಲ್ಯಾನ್ ಹಾಕಿರ್ತಾನೆ. ಎನ್ಸನ್ ಜೊತೆ ಸೇರಿಕೊಂಡು ಟೋನಿ ಒಂದು ಮೆಕ್ಯಾನಿಕಲ್ ಆರ್ಮರ್ನ ಕ್ರಿಯೇಟ್ ಮಾಡ್ತಾನೆ. ಅದಕ್ಕೆ ಆರ್ಕ್ ರಿಯಾಕ್ಟರ್ ಪವರ್ ಕೊಡ್ತಿರುತ್ತೆ. ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಟೋನಿ ಈ ಆರ್ಮರ್ ಮಾಡಿರ್ತಾನೆ. ಈ ಸೂಟು ರೆಡಿಯಾಗಿ ಟೋನಿ ಇನ್ನೇನು ಹಾಕೊಳ್ಳೋ ಟೈಮಲ್ಲಿ ಟೆರರಿಸ್ಟ್ಗಳಿಗೆ ಡೌಟ್ ಬಂದು ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದರೆ ಎನ್ಸನ್ ಟೋನಿಗೋಸ್ಕರ ಅವನ ಲೈಫ್ನ ಅವನು ಸ್ಯಾಕ್ರಿಫೈಸ್ ಮಾಡ್ತಾನೆ. ಟೋನಿ ತುಂಬ ಜನ ಟೆರರಿಸ್ಟ್ಗಳನ್ನ ಸಾಯಿಸಿ ಅಲ್ಲಿ ಇದ್ದಿದ್ದ ವೆಪನ್ಸ್ನೆಲ್ಲ ಡಿಸ್ಟ್ರಾಯ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನೆ. ಅಲ್ಲಿಂದ ಅವನು ಯಾವುದೋ ಡೆಸರ್ಟ್ಗೆ ಹೋಗಿ ಬಿದ್ದೋಗ್ತಾನೆ. ಅವನ ಆರ್ಮರ್ ಎಲ್ಲ ಮುರಿದೋಗ್ಬಿಡುತ್ತೆ. ಟೋನಿನ ಅಲ್ಲಿಂದ ಅವನ ಫ್ರೆಂಡ್ ಆಗಿದ್ದ ಜೇಮ್ಸ್ ರೋಡ್ಸ್ ಬಂದು ಕಾಪಾಡ್ಕೊಂಡು ನ್ಯೂಯಾರ್ಕ್ ಕರ್ಕೊ ಹೋಗ್ತಾನೆ. ಟೋನಿ ಒಂದು ಪ್ರೆಸ್ ಕಾನ್ಫರೆನ್ಸ್ನ ಅನೌನ್ಸ್ ಮಾಡಿ ಇನ್ಯಾವತ್ತೂ ನಾನು ಮಿಸೈಲ್ ಮಾಡಲ್ಲ ಅಂತ ಅನೌನ್ಸ್ ಮಾಡ್ತಾನೆ. ಯಾಕೆ ಅಂದರೆ ಅವ್ನು ಮಾಡಿರೋ ವೆಪನ್ಸ್ ಎಲ್ಲ ಒಳ್ಳೇದಕ್ಕಿಂತ ಜಾಸ್ತಿ ಇಲ್ಲಿಗಲ್ಗೆ ಯೂಸ್ ಆಗ್ತಿರುತ್ತೆ. ಆದರೆ ಈ ಡಿಸಿಷನ್ನು ಆ ಕಂಪ್ನಿಲಿ ವರ್ಕ್ ಮಾಡ್ತಿದ್ದು ಯಾರಿಗೂ ಇಷ್ಟ ಆಗಲ್ಲ, ಮತ್ತು ಒಬಾಡಯಾ ಸ್ಟೈನ್ಗೂ ಇಷ್ಟ ಆಗಲ್ಲ. ಆದರೆ ಟೋನಿ ಅವನು ಹೇಳಿದ ಮಾತು ಯಾವತ್ತೂ ಬಿಟ್ಕೊಡ್ಲಿಲ್ಲ. ವೆಪನ್ಸ್ ಬದಲು ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಮತ್ತು ಆರ್ಕ್ ರಿಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾನೆ. ಟೋನಿ ಅವ್ನು ಚಿಕ್ಕ ಆರ್ಕ್ ರಿಯಾಕ್ಟರ್ನ ಯಾರಿಗೂ ತೋರಿಸ್ದೆ ತುಂಬ ಸೇಫಾಗಿ ಮೇಂಟೈನ್ ಮಾಡ್ತಿರ್ತಾನೆ. ಅದಾದಮೇಲೆ ಅವನು ಹೊಸ ಆರ್ಕ್ ರಿಯಾಕ್ಟರ್ನ ರೆಡಿ ಮಾಡಿ ಅದನ್ನು ಚೆಸ್ಟಿಗೆ ಹಾಕೋತಾನೆ. ಅದು ಮೊದಲಿಗಿಂತ ತುಂಬ ಜಾಸ್ತಿ ಪವರ್ಫುಲ್ ಆಗಿತ್ತು. ಅದಾದಮೇಲೆ ಅವನು ಹೊಸ ಅಡ್ವಾನ್ಸ್ಡ್ ಆರ್ಮರ್ನ ರೆಡಿ ಮಾಡ್ತಾನೆ. ಈ ಹೊಸ ಆರ್ಮರ್ನ ಅವನು ಕೆಟ್ಟವ್ರನ್ನ ಸಾಯಿಸೋಕ್ಕೆ ಮತ್ತು ಅವನನ್ನು ಅವ್ನು ಕಾಪಾಡ್ಕೊಳ್ಳೋಕ್ಕೆ ಅಂತ ಮಾಡಿರ್ತಾನೆ. ಅದಾದಮೇಲೆ ಅವನಿಗೆ ಒಂದು ಈವೆಂಟಲ್ಲಿ ಗೊತ್ತಾಗುತ್ತೆ ಅವ್ನ ಕಂಪ್ನಿ ಮಾಡಿರೋ ಮಿಸೈಲ್ಸ್ನ ಇವತ್ತಿಗೂ ಸಹ ಇಲ್ಲೀಗಲ್ ಆಗಿ ಸಪ್ಲೈ ಮಾಡ್ತಿದ್ದಾರೆ ಅಂತ. ಆಗ ಟೋನಿ ಹೊಸ ಆರ್ಮರ್ನ ಹಾಕೊಂಡು ಅಫ್ಘಾನಿಸ್ತಾನ್ಗೆ ಹೋಗ್ತಾನೆ. ಟೆರರಿಸ್ಟ್ಗಳನ್ನ ಸಾಯಿಸಿ ಅಲ್ಲಿದ್ದೆಲ್ಲರನ್ನೂ ಕಾಪಾಡ್ತಾನೆ. ಇನ್ನೊಂದು ಕಡೆ ಒಬಾಡಯಾ ಸ್ಟೈನು ಟೋನಿನ ಕಿಡ್ನ್ಯಾಪ್ ಮಾಡಿ ಟೆರರಿಸ್ಟ್ಗಳ ಹತ್ರ ಹೋಗ್ತಾನೆ. ಆಮೇಲೆ ನಮಗೆ ಗೊತ್ತಾಗುತ್ತೆ ಟೋನಿನ ಸಾಯಿಸೋಕೆ ನೋಡಿದ್ದು ಈ ಒಬಾಡಯಾ ಸ್ಟೈನೇ ಅಂತ. ಆದರೆ ಟೆರರಿಸ್ಟ್ಗಳು ಆ ಕೆಲಸನ ಕರೆಕ್ಟಾಗಿ ಮಾಡಿಲ್ಲ ಅಂತ ಅವನು ಎಲ್ಲರನ್ನೂ ಸಾಯಿಸ್ಬಿಡ್ತಾನೆ. ಟೋನಿದು ಹಳೆ ಆರ್ಮರ್ ಮತ್ತು ಅದ್ರದ್ದು ಡಿಸೈನ್ ಬ್ಲೂ ಪ್ರಿಂಟ್ನೆಲ್ಲ ಅಲ್ಲಿಂದ ಕತ್ಕೊಂಡು ಹೊಟ್ಟೋಗ್ಬಿಡ್ತಾನೆ.
ಈ ಕಡೆ ಟೋನಿ ಸ್ಟಾರ್ಕು ಅವನ ಅಸಿಸ್ಟೆಂಟ್ ಪೆಪ್ಪರ್ ಪಾಟ್ಸ್ಗೆ ಹೇಳಿ ಕಂಪ್ನಿದು ಕಂಪ್ಯೂಟರ್ನ ಚೆಕ್ ಮಾಡಿಸಿ ಈ ಇಲ್ಲಿಗಲ್ ವೆಪನ್ಸು ಹೆಂಗೆ ಸಪ್ಲೈ ಆಗ್ತಿದೆ ಅಂತ ಹುಡುಕಿಸ್ತಾನೆ. ಪೆಪ್ಪರ್ ಪಾಟ್ಸ್ ಅದನ್ನು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಓಬಾಡಯ ಸ್ಟೇನೇ ಈ ಕೆಲಸ ಮಾಡ್ತಿರೋದು ಅಂತ. ಮತ್ತು ಕಂಪ್ನಿದು ಓನರ್ ಆಗೋಕ್ಕೆ ಅಂತ ಟೋನಿನ ಸಾಯಿಸೋಕ್ಕೆ ಟ್ರೈ ಮಾಡಿದ್ದು ಅವನು ಅಂತಲೂ ಗೊತ್ತಾಗುತ್ತೆ. ಪೆಪ್ಪರ್ ಪಾಟ್ಸು ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಶೀಲ್ಡ್ ಏಜೆಂಟ್ಗೆ ಕೊಡ್ತಾಳೆ. ಈ ಕಡೆ ಓಬಾಡಯ ಸ್ಟೇನು ಅವ್ನು ಕದ್ದಿ ಡಿಸೈನ್ಸ್ನೆಲ್ಲ ಯೂಸ್ ಮಾಡಿ ಹೊಸ ಆರ್ಮರ್ನ ಸೃಷ್ಟಿ ಮಾಡ್ತಾನೆ. ಅದಕ್ಕೆ ಅವನು ಟೋನಿ ಮನೆಗೆ ಹೋಗ್ಬಿಟ್ಟು ಆರ್ಕ್ ರಿಯಾಕ್ಟರ್ನ ಕದ್ಕೊಂಡು ಬಂದ್ಬಿಡ್ತಾನೆ. ಅದಕ್ಕೆ ಅವನು ಮೆತ್ತಿಗೆ ಟೋನಿ ಮನೆಗೆ ಹೋಗ್ಬಿಟ್ಟು ಅಲ್ಲಿರೋ ಆರ್ಕ್ ರಿಯಾಕ್ಟರ್ನ ಕತ್ಕೊಂಡು ಅವನ ಆರ್ಮರ್ಗೆ ಹಾಕೋಗ್ಬಿಡ್ತಾನೆ. ಸೊ ಟೋನಿ ಅಲ್ಲಿಂದ ಹೆಂಗೋ ಕಷ್ಟಪಡ್ಕೊಂಡು ಅವನು ಹಳೆ ಆರ್ಕ್ ರಿಯಾಕ್ಟರ್ನ ಚೆಸ್ಟ್ಗೆ ಹಾಕೋತಾನೆ. ಈ ಹಳೆ ಆರ್ಕ್ ರಿಯಾಕ್ಟರು ಹೊಸ ಆರ್ಮರ್ಗೆ ಪವರ್ ಕೊಡೋಷ್ಟು ಶಕ್ತಿ ಅದ್ರ ಹತ್ರ ಇರಲಿಲ್ಲ. ಆದರೂ ಕೂಡ ಏನು ಮಾಡೋಕ್ಕಾಗದೆ ಅವನು ಅದನ್ನೇ ಹಾಕ್ಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ಪೆಪ್ಪರ್ ಪಾಟ್ಸು ಶೀಲ್ಡ್ ಏಜೆಂಟ್ಸ್ನೆಲ್ಲ ಕರ್ಕೊಂಡು ಓಬಾಡಯ ಸ್ಟೇನ್ನ ಅರೆಸ್ಟ್ ಮಾಡ್ಸೋಕ್ಕೆ ಅಂತ ಹೋಗ್ತಾಳೆ. ಓಬಾಡಯ ಸ್ಟೇನು ಅವ್ನ ಸೂಟ್ನ ಹಾಕೊಂಡು ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ಬಿಡ್ತಾನೆ. ಆವಾಗ ಅಲ್ಲಿ ಐರನ್ ಮ್ಯಾನ್ ಬಂದ್ಬಿಟ್ಟು ಓಬಾಡಯ ಸ್ಟೇನ್ನ ಸ್ಟಾಪ್ ಮಾಡೋಕ್ಕೆ ಅಂತ ಟ್ರೈ ಮಾಡ್ತಾನೆ. ಆದರೆ ಅವ್ನ ಸೂಟಲ್ಲಿ ಹಳೆ ಆರ್ಕ್ ರಿಯಾಕ್ಟರ್ ಇದ್ದಿದ್ದರಿಂದ ಅವ್ನ ಕೈಲಿ ಆ ಕೆಲಸನೇ ಮಾಡೋಕ್ಕಾಗಲಿಲ್ಲ. ಆವಾಗ ಟೋನಿ ಟ್ರಿಕ್ಸ್ ಮಾಡಿ ಅವನನ್ನು ದೊಡ್ಡ ಆರ್ಕ್ ರಿಯಾಕ್ಟರ್ ಹತ್ರ ಕರ್ಕೊ ಹೋಗ್ತಾನೆ. ಆವಾಗ ಅವನು ಪೆಪ್ಪರ್ ಪಾಟ್ಸ್ ಜೊತೆ ಸೇರಿಕೊಂಡು ಆ ದೊಡ್ಡ ಆರ್ಕ್ ರಿಯಾಕ್ಟರ್ನ ಓವರ್ಲೋಡ್ ಮಾಡಿ ಓಬಾಡಯ ಸ್ಟೇನ್ನ ಸಾಯಿಸ್ಬಿಡ್ತಾನೆ. ಸೊ ನೆಕ್ಸ್ಟ್ ಡೇ ಸ್ಟಾರ್ಕ್ ಇಂಡಸ್ಟ್ರೀಸಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅರೇಂಜ್ ಆಗುತ್ತೆ. ಶೀಲ್ಡ್ ಅವರು ಟೋನಿ ಹತ್ರ ಮೀಡಿಯಾ ಮುಂದೆ ಸುಳ್ಳು ಹೇಳು ಅಂತ ಹೇಳ್ಕೊಟ್ಟಿರ್ತಾರೆ. ಆದರೆ ಎಲ್ಲರ ಮುಂದೆ ಅವನು ಐ ಆಮ್ ಐರನ್ ಮ್ಯಾನ್ ಅಂತ ಒಪ್ಕೊಬಿಡ್ತಾನೆ. ಮೂವಿ ಮುಗಿದ್ಮೇಲೆ ಲಾಸ್ಟ್ ಪೋಸ್ಟ್ ಕ್ರೆಡಿಟ್ ಸೀನಲ್ಲಿ ಶೀಲ್ಡ್ದು ಡೈರೆಕ್ಟರ್ ಆಗಿರೋ ನಿಕ್ ಫ್ಯೂರಿ ಟೋನಿ ಸ್ಟಾರ್ಕ್ ಹತ್ರ ಬರ್ತಾನೆ. ಬಂದು ಅವನು ನೀನೊಬ್ಬನೇ ಸೂಪರ್ ಹೀರೋ ಅಲ್ಲ, ನಿನ್ನ ಥರ ಇನ್ನೂ ಸುಮಾರು ಜನ ಈ ವರ್ಲ್ಡಲ್ಲಿ ಸೂಪರ್ ಹೀರೋಸ್ ಇದ್ದಾರೆ ಅಂತ ಹೇಳ್ತಾನೆ. ಆವಾಗ ನಿಕ್ ಫ್ಯೂರಿ ಟೋನಿ ಸ್ಟಾರ್ಕ್ ಹತ್ರ ಅವೆಂಜರ್ಸ್ ಇನಿಷಿಯೇಟಿವ್ ಅಂದರೆ ಒಂದು ಸೂಪರ್ ಹೀರೋ ಟೀಮ್ ಮಾಡೋಣ ಅಂತ ಕೇಳ್ತಾನೆ. ಸೊ ಇದು ಐರನ್ ಮ್ಯಾನ್ ಮೂವಿಯ ಫುಲ್ ಸ್ಟೋರಿ. ನಿಮಗೆ ಈ ಥರ ಇನ್ನೂ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ನೂ ಮಾಡ್ರಪ್ಪ.